ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮಂತೇನಿ. ರಾತ್ರಿ ಆಗೈತ್ರಿ. ಈಗ ರಾತ್ರಿ 3 ಗಂಟೆ ಐತಿ. ನಾವು ಇವತ್ತು ದೇವ್ರ ನೋಡಕ್ಕೆ ಹೊಂಟೇವಿ. ಟೈಮ್ ಈಗ 3:30 ಆಗೈತ್ರಿ. ದೇವ್ರ ಇವತ್ತು ಹೊಳೆ ಬಿಸಾಲ್ರಿ ನೋಡಕ್ಕಂತ ಹೊಂಟೇವಿ. ಬರ್ರಿ, ಅಲ್ಲೋದಿಂದ ಏನೇನು ಅಕ್ಕಿರ್ತೈತೆ ಅಂತ ತೋರಿಸ್ತೇನೆ. ಮಸೂತಿ ಕಡೆ ಬಂದು ನಿಂತೇವ್ರಿ. ಇನ್ನೂ ದೇವ್ರು ಬಂದಿಲ್ಲ. ಅಲ್ಲೆಲ್ಲೋ ಅದಾವಂತ್ರಿ, ಬರತ್ತಾವಂತ. ಬಂದು ಅಂದ್ರೆ ತೋರಿಸ್ತೇನಂತ್ರಿ. ಮಳೆ ಒಂದು ಆಗೈತ್ರಿ. ರಾಡಿ ನೋಡ್ರಿ, ಇಲ್ಲಿ ತಂಡೆ ಅಂತೂ ಭಾಳ ಐತಿ. ಆದರೂ ನೋಡಲೇಬೇಕಲ್ರಿ. ಈಗ ಲಾಸ್ಟ್ ಇದು ನಮ್ಮ ನನ್ನ ಮಗನ ಕರ್ಕೊಂಬಂದಾರ್ರಿ ತಂಡ್ಯಾಗ. ನೋಡ್ರಿ, ಇಲ್ಲಿ 3:30 ಆಗೈತ್ರಿಪ್ಪ ಟೈಮು. ಬರ್ರಿ, ದೇವ್ರು ಬಂದಿಂದು ಅಂದ್ರೆ ತೋರಿಸ್ತೇನಂತ. ಅಲ್ಲಿ ನೋಡ್ರಿ, ದೇವ್ರು ಬಂದ ಬಿಟ್ಟು ಒಂದೊಂದಾಗಿ ಬರತ್ತಾವ್ರಿ. ಮಳೆ ಭಾಳ ಐತಲ್ರಿ, ಹಿಂಗಾಗಿ ಮಳೆ ಭಾಳ ಇರೋದಕ್ಕಾಗಿ ಜನ ಭಾಳ ಸೇರಿಲ್ರಿ. ಸ್ವಲ್ಪ ಜನ ಅಷ್ಟೇ ಸೇರ್ಯಾರ. ನೋಡ್ರಿ, ಇಲ್ಲಿ ಒಂದೊಂದಾಗೆ ಬರತ್ತಾವ. ಮರೆವಾಡ ಮತ್ತು ತಿಮ್ಮಾಪುರ ಇಷ್ಟು ದೇವ್ರ ಇಲ್ಲೇ ಸೇರ್ತಾವ್ರಿ, ಇಲ್ಲೇ ಬರ್ತಾವಂತ್ರಿ ಅವ. ನೋಡ್ರಿ, ಅಲ್ಲಿ ಪ್ರತಿ ಸಾರಿ DJ ಅದು ತರಿಸ್ತಿದ್ರಿ. ಏನು ಭಾಳ ಅಂದ್ರೆ ಭಾಳ ರಶ್ ಆಗ್ತಿತ್ತು. ಈ ಸರಿ ಮಳೆ ಭಾಳ ಆಗತ್ತಿತ್ತು. ರಾತ್ರಿ ಎಲ್ಲ ಮಳೆ ಬಿಟ್ಟೇ ಇಲ್ಲ. ಅದರಲ್ಲೂ ಇವು ಅಲ್ಲಿ ದರ್ಗಾಕ್ಕೆ ಹೋಗ್ತಿರ್ತಾವ್ರಿ. ಆಮ್ಯಾಗ ಹರಕೆ ಮನೆಗೆ ಹೋಗ್ತಿರ್ತಾವೆ. ಯಾರಿಗಾದರೂ ಹಿಂಗೆ ದೆವ್ವ ಪವ್ವ ಬಂದಿರ್ತೈತಲ್ರಿ, ಅದನ್ನೆಲ್ಲ ಬಿಡಿಸ್ತಿರ್ತಾರ್ರಿ. ಹೀಗಾಗಿ ನಾವು ಅಡ್ಡಾಡೋಕ್ಕಾಗೋದಿಲ್ಲ ಅಂತಂದು ಲಾಸ್ಟ್ ಟೈಮಿಗೆ ನಮಗೆ ಹೇಳ್ರಿ ಅಂತ ಹೇಳಿದ್ವಿ ನಮ್ಮ ತಮ್ಮರಿಗೆ. ಅದು ಲಾಸ್ಟಿಗೆ ಹೇಳಿದ್ದರಿ, ಅವರ ದರ್ಗಾಕ್ಕೆ ಬರತ್ತಾವ ಬರ್ರಿ ಅಂತೇಳಿ. ನಮ್ಮ ತಮ್ಮ ಅದು ಬಂದಿದ್ದಾರೆ ಮನೆ ಕರೆಯಾಕಂತೇಳಿ ಅವ್ರ ಜೊತೆನ ಬಂದುಬಿಟ್ಟಿವಿ ನಾವು. ಇನ್ನು ಇಲ್ಲಿ ಸಾಲಾಗೆ ನಿಂದಿರ್ತಾವ್ರಿ. ಅಷ್ಟು ನಿಂತು ಒಂದೊಂದಾಗಿ ನಮಸ್ಕಾರ ಮಾಡಿ ಇನ್ನೊಂದು ದರ್ಗಾ ಐತ್ರಿ, ಅಲ್ಲಿ ಹೋಗ್ತಾರೆ. ಲಾಸ್ಟ್ ಎಂಡಿಗೆ ಜಾಗಕ್ಕೆ ಹೋಗ್ತಾವ್ರಿ. ಅವೀಗ ಒಂದಿಷ್ಟು ಹೋಗ್ಯಾವ್ರಿ. ಈಗ ಒಂದು 3-4 ನಿಂತಾವ್ರಿ ಅಲ್ಲಿ. ನೋಡ್ರಿ, ಒಂದೊಂದಾಗೆ ಬರ್ತಾವ. ಒಂದೊಂದಾಗೆ ನಮಸ್ಕಾರ ಮಾಡಿ ಅಲ್ಲೇ ಲಾಸ್ಟ್ ಎಂಡ್ ಇವ್ರ ಮಾರಿ ತೊಳಿದಿರ್ತೈತಲ್ರಿ, ಅಂದ್ರೆ ಹೊಳಿಗೆ ಹೋಗ್ತಾವಂತೀವಿ. ಅಲ್ಲಿ ಹೋಗೋ ಜಾಗಕ್ಕೆ ಅಲ್ಲಿ ಹೋಗ್ತಾವ್ರಿ. ಅಲ್ಲಿ ಒಂದು ದರ್ಗಾ ಐತ್ರಿ, ಅಲ್ಲಿ ಇವರು ನಮಸ್ಕಾರ ಮಾಡೋದಿರ್ತೈತ್ರಿ. ಹಿಂಗಾಗಿ ಅಲ್ಲಿ ಹೋಗ್ತಾವೆ ನೋಡ್ರಿ. ಈಗ ಒಂದಿಷ್ಟು ಹೋಗ್ಯಾವ್ರಿ. ಅಲ್ಲೊಂದು ಹೆಂಗೆ ಓಡ್ತೈತೆ ನೋಡ್ರಿ ದೇವ್ರ. ಭಾಳ ಚಂದ ಮಾಡ್ತಾವ್ರಿ ಅವು. ಇನ್ನು ಅಲ್ಲಿ ಇನ್ನೊಂದು ದರ್ಗಾಕ್ಕೆ ಹೊಂಟೀವ್ರಿ ನಾವು. ಭಾಳ ದೂರ ಏನಿಲ್ರಿ, ಒಂದು ಸ್ವಲ್ಪ ದೂರ ಅಷ್ಟೇ ಇತ್ತು. ಅಲ್ಲೇ ಇನ್ನೊಂದು ದರ್ಗಾಕ್ಕೆ ಹೊಂಟಿದ್ದೀವಿ. ಸಾಲಾಗೆ ಹೆಂಗೆ ಹೊಂಟಾರ ನೋಡ್ರಿ ಅಲ್ಲೇ ಮುಂದೆ. ನನಗೆ ಇದ್ರದ್ದು ಯಾವ ರೀತಿ ಇತ್ತು, ಏನೇನಾತ, ಇದ್ರದ್ದು ಹಿಂದಿನ ಸ್ಟೋರಿ ತಿಳ್ಕೊಬೇಕನ್ನೋ ಆಸೆ ಇತ್ತು. ಅದನ್ನ ಕೇಳಿದೆ ರೀ ನಾನು. ವ್ಯಾನದೆಲ್ಲ ಬಂದಾವ ನೋಡ್ರಿ ಇಲ್ಲಿ. ಪೊಲೀಸ್ ರಶ್ ಭಾಳ ಆಗ್ತೈತಲ್ರಿ, ಹಿಂಗಾಗಿ ಪೊಲೀಸರು ವ್ಯಾನ್ ಬಂದೈತ್ರಿ. ಪೊಲೀಸರು ಬಂದಾರ್ರಿ. ಈ ಸರಿನ ರಶ್ ಆಗಿಲ್ಲ. ಇದರ ಹಿಂದಿನ ರಹಸ್ಯ ತಿಳ್ಕೊಬೇಕಂದೆ ರೀ ನಾನು. ನನಗೆ ಸ್ವಲ್ಪ ಹೇಳಿದ್ರಿ. ಅವ್ರದ್ದೇನೋ ಫ್ಯಾಮ್ಲಿ ಇರ್ತೈತಿ, ಏನೋ ತಂದೆ ತಾಯಿ ಮಕ್ಕಳು ಅದು ಇರ್ತಾರೆ ಅಂತ ಹೇಳಿದ್ರಿ. ಅರ್ಧಂಬರ್ಧ ಹೇಳಿದ್ರಿ ಅವ್ರು. ಹಿಂಗಾಗಿ ನನಗೂ ಹೇಳಕ್ಕೆ ಇಷ್ಟ ಆಗತ್ತಿಲ್ಲ ರೀ. ಪೂರ್ತಿ ಯಾವತ್ತಾದರೂ ಗೊತ್ತಾತಂದ್ರೆ ಪೂರ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ ರೀ. ಈಗ ಇಲ್ಲಿ ಒಂದೊಂದಾಗಿ ಹೋಗಿ ನಮಸ್ಕಾರ ಮಾಡ್ತಾರೆ ಅವರು. ಇಷ್ಟು ದಿವಸ 7 ಇದ್ದು ರೀ ಇವು ದೇವ್ರ. ಈಗೇನೋ ಮತ್ತು ಮರೆವಾಡದಾಗ ಹೊಸದೊಂದು ದೇವ್ರ ಆಗೈತಂತ್ರಿ. ಹಿಂಗಾಗಿ 8 ಆಗಿದಾವ್ರಿ ದೇವ್ರಿಗೆ. ಇಲ್ಲಿ ಒಳಗೆ ಒಂದೊಂದಾಗಿ ಬರ್ತಾವ್ರಿ. ಅವ ಬಂದ ನಮಸ್ಕಾರನೂ ಮಾಡ್ತಾವ. ಕುರಾನ ಓದ್ತಿರ್ಬೋದ್ರಿ ಬಹುಶಃ. ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ರೀ ನನಗೆ. ದೂರಿಂದ ನೋಡ್ತಿರ್ತೇವಲ್ರಿ ನಾವು. ಅವ್ರ ಮಂದಿ ಏನೇನೇನು ಮಾಡ್ತಿರ್ತಾರೆ ಅಲ್ಲಿ ಒಳಗೆ. ಕುರಾನನ ಓದ್ತಿರ್ಬೋದಂತ ನನ್ನ ಇದು ಅನಿಸಿಕೆ ರೀ. ಅದ ನನಗೆ ಅಷ್ಟು ತಿಳಿದೈತಿ. ಎಷ್ಟು ಚಂದ ರೌಂಡ್ ಹಾಕತ್ತಾವ ನೋಡ್ರಿ ಅವರು. ಹಂಗೆ ದೂರದಿಂದ ನೋಡಿ ಖುಷಿ ಪಡ್ತಿರ್ತೀವಿ ರೀ ನಾವು. ಅವ್ರು ಯಾವ ರೀತಿಯಾಗಿ ಮಾಡ್ತಿರ್ತಾರಲ್ಲೇ, ಯಾವ ರೀತಿಯಾಗಿ ಇದನ್ನು ಮಾಡ್ತಿರ್ತಾರಂತೇಳಿ. ಅವ್ರು ಮಾತ್ರ ದುಃಖ ಪಡ್ತಿರ್ತಾರಂತ್ರಿ. ಏನೋ ಅವ್ರು ಉರ್ದು ಭಾಷೆದೊಳಗೆ ಅಳೋದದು ಮಾಡ್ತಿರ್ತಾರಂತ್ರಿ. ಏನೇನೋ ಹೇಳ್ತಿರ್ತಾರಂತ್ರಿ ಅವ್ರು. ಕನ್ನಡದಾಗಂತೂ ಮಾತಾಡೋದಿಲ್ಲ ರೀ ಅವ್ರು, ಉರ್ದುದೊಳಗೆ ಮಾತಾಡ್ತಾರೆ ರೀ. ನೋಡ್ರಿ, ಇಲ್ಲೇ ನಮಸ್ಕಾರ ಮಾಡಿ ಒಂದೊಂದಾಗಿ ಹೊರಗೆ ಬರ್ತಾವ್ರಿ. ಈಗ ಭಕ್ತಾದಿಗಳ ನಿಂತಿರ್ತಾರಲ್ರಿ ನೋಡಕ್ಕೆ, ಅವ್ರಿಗೆ ನಮಸ್ಕಾರ ಮಾಡೋಕೆ ಅನುಕೂಲ ಆಗಲಿ ಅಂತ ಹೇಳಿ ಅವು ತೆಳಗೆ ಹಿಂಗೆ ಮಲಗ್ದಂಗೆ ಮಾಡ್ತಾವೆ ನೋಡ್ರಿ. ಅಲ್ಲಿ ಹಿಂಗೆ ಬಗ್ಗದಂಗೆ ಮಾಡ್ತಾವೆ.
ನಾವು ಹಂಗೆ ಹಿಡಿದನ ಮಾಡಿದ್ದೀವಿ ರೀ. ನೋಡ್ರಿ ಅಲ್ಲಿ ಮಾಡತ್ತವ. ಈಗ ನೋಡ್ರಿ ನೆಕ್ಸ್ಟ್ ಇಲ್ಲಿ ನಮ್ಮ ಕಡೆನೂ ಬರ್ತಾವ್ರಿ. ನಾವು ನಿಂತ ಜಾಗದ ಕಡೆನೇ ಬರ್ತಾವ್ರಿ ಅವು. ಬಂದು ನಮಗೆ ನಮಸ್ಕಾರ ಮಾಡಕ್ಕೆ ಅನುಕೂಲ ಮಾಡಿ ಕೊಡ್ತಾವ. ನನಗೆ ಎಷ್ಟಾಗಿರ್ತೈತಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ ನಾನು. ನೋಡ್ರಿ ಇಲ್ಲಿ ಬಂದ್ರೆ ನಮಸ್ಕಾರ ಮಾಡ್ತೀವಿ. ನಾನು ಮೊಬೈಲ್ ಹಿಡ್ಕೊಂಡು ನಮಸ್ಕಾರ ಮಾಡತ್ತೀನಿ ರೀ. ಮುಂದೆ ಹೋಗ್ಬಿಟ್ಟಿದ್ದೆ ರೀ ನಾನಂತೂ. ಹೆದರಿಕೆನೂ ಬಂದಂಗಾತ. ಇನ್ನು ಮುಗೀತ್ರಿ. ಇನ್ನು ಒಂದೊಂದಾಗೆ ಇಲ್ಲಿ ನಮ್ಮ ಬಾವಿ ಕಡೆ ಇನ್ನು ಹೊಳೆಗೆ ಹೋಗೋದಂತ ಇದಕ್ಕೆ ಅಂತೀವಿ ನಾವು. ಅಂದ್ರೆ ಅವನ್ನ ಎಲ್ಲ ಮಾರಿದು ತೊಳಿತಾರಂತ್ರಿ. ಅವ್ನ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿ ಮತ್ತು ಮಾಲೆ ಗೀಲೆ ಎಲ್ಲ ತೆಗೆದಿಡ್ತಾರಂತ್ರಿ. ಹಿಂಗಾಗಿ ಅಲ್ಲೇ ಹೆಣ್ಮಕ್ಳು ನಿಂದ್ರು ಹಂಗಿಲ್ರಿ. ಅವ್ರು ಅಲ್ಲಿ ಹೋದ್ಗುಟ್ಲೆ ನಾವು ಮನೆ ಕಡೆ ಬಂದುಬಿಡ್ಬೇಕ್ರಿ. ನಾವು 4:15 ಆತ್ರಿ. 3 ಗಂಟೆಗೆ ಹೋಗಿದ್ದೀವಿ, 3:30 ಏನೋ ಹೋಗಿದ್ದೀವಿ ರೀ. 4:15 ಆತ್ರಿ. ವಾಪಸ್ ಮನೆಗೆ ಬಂದೀವಿ. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.